ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗಿ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ, ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೇನೆ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗಿ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ, ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೇನೆ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗಿ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ, ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೇನೆ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ
ಬೆಂಬಲನೂ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅವರ ನಂತರದಲ್ಲಿ ಧ್ವನಿಯನ್ನ ಎತ್ತಿದ್ದೀರಿ. ಪ್ರತ್ಯೇಕ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತಾ ಸರ್? ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗೇ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಏನು ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ. ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೀನಿ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀನಿ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲನೂ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅವರ ನಂತರದಲ್ಲಿ ಧ್ವನಿಯನ್ನ ಎತ್ತಿದ್ದೀರಿ. ಪ್ರತ್ಯೇಕ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತಾ ಸರ್? ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗೇ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಏನು ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ. ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೀನಿ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀನಿ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲನೂ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎಲ್ಲರ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯವನ್ನು ತಗೋತೀನಿ. ಅವರ ನಂತರದಲ್ಲಿ ಧ್ವನಿಯನ್ನ ಎತ್ತಿದ್ದೀರಿ. ಪ್ರತ್ಯೇಕ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತಾ ಸರ್? ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗೇ ಕೇಳ್ತಾ ಇರೋದು. ಅದಾದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ ಇದೆ, ನೀವೇನಂತೀರಿ? ಅಲ್ಲ, ಈಗ ಏನು ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಜನ ಒಪ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ. ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ. ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೀನಿ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ.